ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡಿದ್ದಾರೆ. ತುಂಬಾ ಒಳ್ಳೇದಾಗ್ಲಿ ಇವ್ರ ಕುಟುಂಬಕ್ಕೆ, ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಎರಡನ್ನು ಕರ್ಸ್ಬೇಕು ಅಂತ ಅನ್ಕೊಂಡಿದ್ವಿ. ತುಂಬಾ ಚೆನ್ನಾಗೆಲ್ಲ ಆಗ್ ಬಂತು. ಮುಂದಕ್ಕೆ ದೇವರು ನಿಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟಿ ಕಾಪಾಡ್ತಾನೆ. ನಮ್ಗೆ ಇನ್ನು ಮುಂದೆ ಶಕ್ತಿ ಕೊಟ್ಟು ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಅಮ್ಮ. ಇದು ದೇವ್ರ ಹೆಸರಲ್ಲಿ ಅನುದಾನ ಮಾಡ್ತದಂದ್ರೆ ಇವ್ರ ಮನೆಗೆ ಸಾವಿರ ಪುಣ್ಯ ಬಂದಂಗೆ. ನಮ್ಮ ಹೆಸರು ರಾಮು ಅಂತ, ಕೆರಗೋಡು ಅರಸಮ್ಮನ ದೇವರಗುಡ್ಡಪ್ಪ, ಮಂಡ್ಯ ಜಿಲ್ಲೆ, ಕೆರಗೋಡು ಗ್ರಾಮ. ನಾವೀಗ ಬೆಂಗಳೂರು ಹೊಸಕರಹಳ್ಳಿ ಗ್ರಾಮಕ್ಕೆ ನಮ್ಮ ಅರಸಮ್ಮ ಹಾಗೂ ಹಳೆ ಊರಮ್ಮ ದೇವಿ ಹಾಗೂ ಬೆಂಗಳೂರು ಉಪನಗರದಲ್ಲಿರುವ ವೆಂಕಟಪ್ಪ ಸ್ವಾಮಿ ಅವರು ಮಣೆ ಹಾಕಿ ರಾತ್ರಿ ಬೆಳಗಾನ ದೇವ್ರ ಕಾರ್ಯಕ್ರಮ ಮಾಡಿದೀವಿ. ಮಾಡಿದ ಪೂಜೆ ಆದ ನಂತರ ಬಲಿ ಕೊಟ್ಟು ದೇವ್ರಿಗೆ ಬಲಿ ಊಟವನ್ನು ದೇವ್ರಿಗೆ ನಿವೇದ್ಯ ಕೊಟ್ಟಿದೀವಿ. ನಿವೇದ್ಯ ಕೊಟ್ಟು ಅವರ ಭಕ್ತರು ನಾವು ಪೂಜಾರರುಗಳು ನಾವು ಒಪ್ಪದ್ ಬಿಡ್ತಾ ಇದೀವಿ. ಊಟದ ವ್ಯವಸ್ಥೆಯಲ್ಲಿ ಒಪ್ಪದ್ ಬಿಡ್ತಾ ಇದೀವಿ. ಅವ್ರಿಗೆ ಸಂಪೂರ್ಣವಾಗಿ ಭಕ್ತರು ಎಲ್ಲರೂ ದೇವ್ರ ಕಾರ್ಯಕ್ರಮವನ್ನು ನಡೆಸಬೇಕು. ಹಿಂದೆ ನಮ್ಮ ಜನಾಂಗಕ್ಕೆ ಹೆಂಗೆ ಮೂಲಾಧಾರಿಯಿಂದ ಪೂಜೆ ಪುರಸ್ಕಾರ ಮಾಡಿದ್ರು ಅದೇ ತರ ಮಾಡ್ಕೊಂಡು ನೀವು ಅದು ಉಳಿಸ್ಕೊಂಡು ಹೋಗಿ ಮುಂದಕ್ಕೆ ದೇವರು ನಿಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ತಾನೆ. ಇನ್ನು ನಮ್ಮ ಹೆಚ್ಚಿನ ಜನಸಂಖ್ಯೆ ನಮ್ಮ ಹಿಂದೂಗಳು ನಮ್ಮ ದೇವರನ್ನು ಕೈ ಬಿಡಬೇಡಿ, ದೇವ್ರ ಕಾರ್ಯಕ್ರಮ ನಡೆಸಿ ಭಗವಂತ ನಿಮ್ಮ ಶಕ್ತಿ ಕೊಟ್ಟು ಆರೋಗ್ಯ ಐಶ್ವರ್ಯ ಕಾಪಾಡ್ತಾನೆ. ವಿಶೇಷತೆ ಏನಂದ್ರೆ ಅವ್ರ ಮನೇಲಿ ಏನೋ ಹಿಂದೆ ಹಿರಿಕರು ಅರ್ಕೆ ಮಾಡಿದ್ರು, ಕಷ್ಟಗಳು ಪರಿಹಾರ ಆಯ್ತು. ನಮ್ಮ ಮನೆ ಕಣಪ್ಪ ಕಷ್ಟ ಪರಿಹಾರ ಆಯ್ತು. ನಮ್ಮ ಗೂಡ್ಗೆ ನಿಮ್ಮ ಮನೆ ದೇವ್ರು ಕರ್ಕ ಬನ್ನಿ, ಹಳೆವ್ರಮ್ಮ ಕರೆಸ್ತೀವಿ, ಪೂಜೆ ಪುಸ್ಕಾರ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ಮುಂದಕ್ಕೆ ಒಳ್ಳೇದಾಗಲಿ, ಮಕ್ಕಳು ಮರಿ ಅನುಕೂಲತೆ ಕೊಡ್ಲಿ ನಮ್ ದೇವ್ರು ಅಂತ ಕೇಳ್ಕೊಂಡ್ರು. ಅದರಿಂದ ನಾವು ಹಳೆವ್ರಮ್ಮ ಹಾಗೂ ಅರಸಮ್ಮ ಕರ್ಣ ಕೆಂಚಣ್ಣನ ದೇವ್ರು ಕರ್ಸ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಇದ್ ಮಾಡಿ ನಾವು ಒಪ್ಪದ್ ಬಿಡ್ತಾ ಇದೀವಿ. ಸರ್, ಇದು ಆಕ್ಚುಲಿ ಏನಂದ್ರೆ ವರ್ಷಕ್ಕೊಂದ್ಸರಿ ಇಲ್ಲ ಅಂದ್ರೆ 5 ವರ್ಷಕ್ಕೊಂದ್ಸರಿ ಏನೋ ಮನೆ ದೇವ್ರನ್ನ ಕರ್ಸ್ಬೇಕು. ಮನೆ ದೇವ್ರು ಕರ್ಸಿ ಈ ತರ ಪೂಜೆ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದಿದು. ಯಾಕಂದ್ರೆ ಇವರು ಮನೆ ಹೊಸ್ದಾಗಿ ಕಟ್ಟಿದ್ದಾರೆ. ಅದರಿಂದ ಇವಾಗ ಹಳೆಯವರಮ್ಮ ಅರಸಮ್ಮ ಅಂತ ಮನೆ ದೇವ್ರನ್ನ ಇಲ್ಲಿ ಕರ್ಸಿದ್ದಾರೆ. ತುಂಬಾ ವಿಜೃಂಭಣೆಯಿಂದ ಆ ಶನಿಮಹಾತ್ಮನ ದೇವಸ್ಥಾನದಲ್ಲಿ ಕೂರಿಸಿ ಅಲ್ಲಿಂದ ಅಲಂಕಾರ ಸಮೇತ ಹಾಗೂ ಮತ್ತೆ ಇದ್ರದ್ದು ಏನು ದಾಸಪ್ಪನ್ನು ಕರ್ಸಿದ್ದಾರೆ. ಅಲ್ಲಿಂದ ಮಣೆವೆಲ್ಲ ಹಾಕೊಂಡು ತುಂಬಾ ವಿಜೃಂಭಣೆಯಿಂದ ದೇವ್ರನ್ನ ಅಲಂಕಾರ ಮಾಡಿ ಮನೆ ತುಂಬಿಸ್ಕೊಂಡಿದ್ದಾರೆ. 16 ಜನಕ್ಕೆ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡಿದ್ದಾರೆ. ತುಂಬಾ ಒಳ್ಳೇದಾಗ್ಲಿ ಇವ್ರ ಕುಟುಂಬಕ್ಕೆ, ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದೀವಿ. ಸನಾತನ ಧರ್ಮ ಬೆಳಿಬೇಕು ಅಂದ್ರೆ ಇದನ್ನ ಹಿರೀಕರು, ನಮ್ಮಲ್ಲಿ ಏನಿದೆ ಹಿರೀಕರು ಅವರೆಲ್ಲ ಬಂದು ಅವ್ರಿಗೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಈ ತರ ಹಳೆ ಕಾಲದ ಪದ್ಧತಿ ಇದು, ದೇವ್ರನ್ನೆಲ್ಲ ಕರ್ಸ್ಬೇಕು, ಪೂಜೆ ಮಾಡ್ಬೇಕು, ಈ ತರದೆಲ್ಲ ಅವರು ಹಿರೀಕರು ಹೇಳ್ಕೊಟ್ರೆ ಮುಂದೆ ಅವ್ರು ಕಲ್ತ್ಕೊಂಡು ಹೋಗ್ತಾರೆ. ಇಲ್ಲಿ ಸಿಟಿಲಿ ಏನಾಗ್ಬಿಟ್ಟಿದೆ, ಎಲ್ಲ IT-BT ಕಂಪ್ನಿ ಅದು ಇದು ಇದನ್ನ ನೋಡ್ಕೊಂಡು ಯಾರು ಮಾಡ್ತಾ ಇಲ್ಲ. ಆಕ್ಚುಲಿ ಹಳೆ ಪದ್ಧತಿ ಇದು ತುಂಬಾ ಒಳ್ಳೇದು. ಸನಾತನ ಧರ್ಮ ಉಳಿಬೇಕು ಅಂದ್ರೆ ಹೀಗೆ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆ ನಿಮ್ಮ ಚಾನಲ್ ಮೂಲಕನೂ ಎಲ್ರಿಗೂ ತೋರಿಸಿ ಎಲ್ಲರೂ ಈ ತರ ಇದು ಪೂಜೆ ಪುರಸ್ಕಾರ ಮಾಡಿಕೊಂಡು ನಮ್ಮ ಹಳೆ ದೇವ್ರುಗಳು ಏನಿದೆ ಊರ್ ದೇವ್ರನ್ನೆಲ್ಲ ಮನೆಗೆ ಕರೆಸಿ ಪೂಜೆ ಪುರಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಹೆಸರು ಗೋವಿಂದರಾಜು ಸರ್. ನಾವು ಬಂದ್ಬಿಟ್ಟು ಟಿಂಬರ್ ಲೇಔಟಲ್ಲಿ ಇರೋದು. ಸೊ ಅಲ್ಲಿಂದ ಇವ್ರು ನಮಗೆ ಸ್ನೇಹಿತರು. ಸೊ ಕರೆದಿದ್ರು, ಮನೆಗೆ ಬನ್ನಿ ಸ್ವಲ್ಪ ಪೂಜೆ ಮಾಡಿಸ್ತಾ ಇದೀವಿ, ದೇವ್ರು ಕರೆಸ್ತಾ ಇದೀವಿ ಅಂತ. ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ರಾತ್ರಿನೂ ಬಂದಿದ್ದೋ. ಸೊ ಇವಾಗಲೂ ಬಂದು ದೇವರ ಒಂದು ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ತುಂಬಾ ಖುಷಿಯಿಂದ ನಾವು ಇವಾಗ ಓಡ್ತಾ ಇದ್ವಿ. ಪವಿತ್ರ, ನಾವು ಕೆರೆಕೋಡಿನಲ್ಲಿ ಮನೆ ಕಟ್ಟಿದ್ವಿ. ಅದಾದ್ಮೇಲೆ ಇಲ್ಲೂ ಮನೆ ಕಟ್ಟಿದ್ವಿ. ಅಮ್ಮ ಚೆನ್ನಾಗ್ ಬಂದ್ರು, ಅದಕ್ಕೋಸ್ಕರ ಕರ್ಸಿದ್ವಿ. ಅವಾಗಿಂದ ಅರ್ಕೆ ಇತ್ತು, ಅದನ್ನ ಇವಾಗ ಕರ್ಸಿ. ಅರ್ಕೆ ಏನಂತ ಮಾಡ್ಕೊಂಡಿದ್ದೀವಿ ಅಂದ್ರೆ ಹಳೆಯವರಮ್ಮ ಅರಸಮ್ಮ ಇಬ್ರು ಬೀಗ್ರಾಗ್ತಾರೆ. ಅಪ್ಪನ ಮನೆ ದೇವ್ರು, ಗಂಡನ ಮನೆ ದೇವ್ರು, ಎರಡನ್ನು ಕರ್ಸ್ಬೇಕು ಅಂತ ಅನ್ಕೊಂಡಿದ್ವಿ. ತುಂಬಾ ಚೆನ್ನಾಗೆಲ್ಲ ಆಗ್ ಬಂತು. ನಿಮ್ಗೆ ಅನ್ಕೊಂಡಂಗೆಲ್ಲ ಆಗಿದೆ ಎಲ್ಲ ನಮ್ಗೆ ಏನೇನ್ ಬೇಕು ಅಮ್ಮ ಎಲ್ಲ ಕೊಟ್ಟಿದ್ದಾಳೆ. ನೆಮ್ಮದಿ ಒಂದ್ ಬೇಕು, ಆರೋಗ್ಯ ಬೇಕು, ಮನೆಯಲ್ಲಿ ಮಕ್ಳು ಗಂಡ ಎಲ್ಲ ಚೆನ್ನಾಗಿರ್ಬೇಕು. ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಅದು 12 ವರ್ಷದಿಂದ ಅರ್ಕೆ ಇತ್ತು, ಇವಾಗ್ಲೇ ಕರ್ಸಿರೋದು. ಮತ್ತೆ ಗುರುಪ್ರವೇಶ ಮಾಡಿದ್ವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿದ್ವಿ. ಇದೊಂದು ಅರ್ಕೆ ಇತ್ತು, ಇದು ಮನಸ್ಫೂರ್ತಿಯಾಗಿ ಎಲ್ಲ ಮಾಡಿದೀವಿ. ಹುಲಿಯೂರ್ ದುರ್ಗದಿಂದ ಹಳೆಯವರಮ್ಮನ್ ಕರ್ಸಿದೀವಿ, ಕೆರಗೋಡಿಂದ ಅರಸಮ್ಮನ್ ಕರ್ಸಿದೀವಿ. ಸರ್ ಓಂಕಾರ ಅಂತ ಬಂದ್ರೆ ನೋಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ನೀನ್ ಹೇಳ್ಬೇಕು ಅಂದ್ರೆ ಬರ್ತಾ ಇಲ್ಲ ನಮ್ಗೆ.
ನೀವು ಉತ್ಸವ ಕಟ್ಟಿದ್ದೀರಾ ನಿಮ್ಗೆ ಏನ್ ಅನಿಸ್ತಾ ಇದ್ದೀವಲ್ಲ ಈ ಜನಗಳೆಲ್ಲ ನೋಡಿ ಈ ತರ ಉತ್ಸವ ಮಾಡ್ತಾ ಇದ್ದೀರಾ ನಮಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಮನಸ್ಸಿಗೆ ಜನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಾವು ಈ ತರ ಶಕ್ತಿ ಕೊಟ್ರೆ ನಮ್ಗೆ ಇನ್ನು ಮುಂದೆ ಶಕ್ತಿ ಕೊಟ್ಟು ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಅಮ್ಮ. ನಮ್ಗೆ ಅಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ನಮ್ಗೆ ಯಾವ್ದು ಒಂದು ವಿಘ್ನ ಇಲ್ದಂಗೆ ಮಾಡ್ಕೊಡು ಅಂತ ಹೇಳಿದ್ದು, ವಿಘ್ನ ಇಲ್ದಂಗೆ ಮಾಡ್ಕೊಟ್ಟಿದ್ದಾಳೆ. ಯಾವ್ದು ವಿಘ್ನ ಆಗಿಲ್ಲ. ಅದು ಆ ಅಮ್ಮನೇ ತಗೋಬೇಕಲ್ಲ ಸರ್, ಆ ಅಮ್ಮನೇ ತಗೊಳ್ತಾರೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವ್ರಿಗೆ ಅವ್ರೇ ತಗೊಳ್ತಾರೆ. ಅವ್ರು ಬರ್ಬೇಕು ಅಂತಿದ್ರೆ ಬಂದೇ ಬರ್ತಾರೆ. ನಮ್ಮ ರೂಪದಲ್ಲಿ ತಗೊಳ್ತಾರೆ. ಸರ್ ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು, ಕೆರಗೋಡು ಅರಸಮ್ಮ ದೇವರ ಯಜಮಾನ್ರು. ಸರ್ ಇಲ್ಲಿ ಕೆರಗೋಡು ಅರಸಮ್ಮ ಆಗ್ಬೋದು, ಹಳೆವರಮ್ಮ ಆಗ್ಬೋದು, ಭಕ್ತಾದಿಗಳ ಕಷ್ಟನ ಹೊಡಿತಾವ್ರೆ. ಅವರು ಭಕ್ತಾದಿಗಳು ಅರ್ಕೆ ಕಟ್ಕೊಂಡಂತ ಇದ್ರಲ್ಲಿ ಆ ದೇವರು ಉತ್ಸವ ಮೂರ್ತಿನ ಅವ್ರ ಮನೆಗೆ ತರಿಸಿ ಅವ್ರ ಮನೇಲಿ ಆದಂತ ಏನು ಅನುದಾನ ಮಾಡ್ಬೇಕಾರ ಬಂದಂತ ಭಕ್ತಾದಿಗಳಿಗೆ ಸಿಹಿ ಆಗ್ಬೋದು, ಖಾರ ಆಗ್ಬೋದು ಮಾಡಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದನ ಉಣ್ಬಡಿಸಿ ಆ ದೇವರಿಗೆ ಒಂದು ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಅವರ ಭಕ್ತಿನ ಸಮರ್ಪಿಸ್ತಾರೆ. ಅಂದ್ರೆ ಅವ್ರು ಸುಮ್ಮನೆ ಸಮರ್ಪಿಸ್ತಾರ, ಅವ್ರ ಕಷ್ಟನ ಕಾದಿರೋದಕ್ಕೆ. ಈಗ ಅರಸಮ್ಮ ಆಗ್ಬೋದು, ಹಳೆವರಮ್ಮ ಆಗ್ಬೋದು, ಇನ್ನೊಂದ್ ದೇವ್ರ ಆಗ್ಬೋದು. ಈಗ ಆ ದೇವ್ರು ಎತ್ಬೇಕಂದ್ರೆ ಅವ್ರ ಕಷ್ಟನ ಹೊಡೆದಿರೋದಕ್ಕೆ ಆ ದೇವ್ರನ್ನ ಕರ್ಸಿರ್ತಾರೆ. ಅದನ್ನ ಮುಂದಕ್ಕೆ ಮೆರವಣಿಗೆ ಅಂತ ಮಾಡಿ ಬಂದಂತ ಅತ್ಯಂತ ಅನುದಾನ ಮಾಡ್ತಾರೆ. ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ದೇವ್ರ ಕರ್ಸೋದೆಲ್ಲ ಮುಖ್ಯ, ಬಂದಂತ ಜನಗಳಿಗೆ ಅನುದಾನ ಮಾಡೋದು. ಈಗ ಅನುದಾನ ಮಹಾದಾನ ಅಂತಾರೆ. ಈಗ ದೇವ್ರ ಹೆಸರು ಅನುದಾನ ಮಾಡ್ತಾರಂದ್ರೆ ಇವ್ರ ಮನೆಗೆ ಸಾವಿರ ಪುಣ್ಯ ಬಂದಂಗೆ. ಇವ್ರ ಮನೆಗೆ ದೇವ್ರ ಕರ್ಸೋದಕ್ಕೆ ಪುಣ್ಯ ಬರಲ್ಲ, ಬಂದಂತ ಭಕ್ತಾದಿಗಳಿಗೆ ಅನುದಾನ ಮಾಡ್ತಾರಲ್ಲ 10,000 ಪುಣ್ಯ ಬರ್ತದೆ. ಇವ್ರ ಮನೆ ಇನ್ನೂ ಹೆಚ್ಚೋಕ್ಲಾಗಿ ಬೆಳೀತದೆ, ದೇವ್ರು ಇನ್ನೂ ಹೆಚ್ಚೋಕ್ಲಾಗಿ ಕೊಡ್ತದೆ. ದೇವ್ರು ಅಭಿವೃದ್ಧಿ ಮಾಡೋಕೆ ಇವ್ರು ಸಹಕಾರ ಕೊಡ್ತಾರೆ, ಅಷ್ಟೇ ಮುಖ್ಯ. ನೀವು ಉತ್ಸವ ಇವತ್ತು ಮಾಡ್ತಾವ್ರೆ ಸರ್ ಇವರು ಖಂಡಿತವಾಗಿ ತಮ್ಮ ಮನೆ ಅಂತಂದಿರೋ ಒಬ್ರಿ ಅಂತಲ್ಲ, ಅಂತಂದಿರೆಲ್ಲ ಸೇರಿ ಈ ಉತ್ಸವನ ಮಾಡ್ತಾವ್ರೆ. ಅಂದ್ರೆ ಇವ್ರು ಖರ್ಚು ಮಾಡಿರೋ ಇವ್ರು ಒಬ್ರಿಗೆ, ಬಟ್ ಅದಕ್ಕೆ ಸಪೋರ್ಟ್ ಕೊಟ್ಟಿರೋರು ಬೇರೆಯವ್ರೆ. ಅವ್ರೇ ಮಾಡೋ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ದೇವರ ಕರ್ಸಿ 4 ಜನಕ್ಕೆ ಅನುದಾನ ಮಾಡ್ಬೇಕಂದ್ರೆ ಸಾಮಾನ್ಯದಲ್ಲ ಇದು. ಯಾಕೆಂದ್ರೆ ಯಾರು ಇಲ್ದೇ ಇದ್ದಾಗ ಬಂದು 4 ಜನನ ಕರ್ಸಿ ಅನುದಾನ ಮಾಡ್ಬೇಕಂದ್ರೆ ಸಿಟಿ ಒಳಗೆ ಭಾರಿ ಕಷ್ಟ ಇರ್ತದೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ಎಲ್ಲರೂ ಸೇರಿ ನಾವು ಕರ್ಸು ಅಂತ ಹೇಳಿ ಅವರ ತಮ್ಮಂಗಾಗ್ಬೋದು ಅಣ್ಣಂಗಾಗ್ಬೋದು ಸಪೋರ್ಟ್ ಕೊಟ್ಟಿರ್ತಾರೆ. ಅವರು ಅಲ್ಲಿದು ಖರ್ಚು ವೆಚ್ಚ ಏನಿರ್ತದೆ, ತಮಟೇರ್ ಆಗ್ಬೋದು, ಗುಡ್ಡಪ್ಪಂದಾಗ್ಬೋದು, ದೇವಸ್ಥಾನಕ್ಕಾಗ್ಬೋದು, ಮಡವಾಳ್ರಿಗಾಗ್ಬೋದು, ಮತ್ತೊಬ್ರಿಗಾಗ್ಬೋದು, ಅವೆಲ್ಲ ಕೊಟ್ಟು ಎಲ್ಲ ಖರ್ಚಾಕಿ ಕರ್ಸಿರ್ತದೆ. ಅವ್ರಿಗೂ 1,000 ರೂಪಾಯಿ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರ್ತದೆ. ಎಲ್ಲ ಖರ್ಚು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾವ್ರೆ ಅಂದ್ರೆ ಅವ್ರಿಗೆ ಅಷ್ಟೇ ಒಳ್ಳೇದು ಮಾಡಿದ್ರೆ ಮಾತ್ರ ಅಮ್ಮ ಕರೆಸ್ತಾರೆ. ಹಂಗಾಗಿ ಅವ್ರು ಕರ್ಸವ್ರೆ, ಅದಕ್ಕೆ ಸಪೋರ್ಟ್ ಆಗಿ ಇವರೆಲ್ಲ ನಿಂತಿರ್ತಾರೆ. ಇಡೀ ಸುತ್ತಮುತ್ತ ಎಲ್ಲ ಅನ್ನದಾನ ಮಾಡ್ತಾವ್ರೆ. ಅವ್ರಿಗೋಸ್ಕರ ಶ್ರೀ ಅರಸಮ್ಮ ಆಗ್ಬೋದು, ಶ್ರೀ ಹಳೆವರಮ್ಮ ಆಗ್ಬೋದು, ಶ್ರೀ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು, ಬಾಕಿ ಯಾವುದೇ ದೇವ್ರು ಆಗ್ಬೋದು, ಅವ್ರಿಗೆ ಒಳ್ಳೇದ್ ಮಾಡಿ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ನನ್ನ ಕೆರಗೋಡು ಯಜಮಾನಾಗಿ ಕೆ ವೆಂಕಟೇಶ್ ಕೆರಗೋಡವ್ರವ್ರು.